ಜೀವನದಲ್ಲಿ ಎಲ್ಲಿದೆ ಸುಖ? ಈ ಸ್ವಾರ್ಥಿ ಪ್ರಪಂಚದಲ್ಲಿ ಸತ್ಯಕ್ಕೆ ಬೆಲೆ ಇದೆಯೇ? ಸತ್ಯಕ್ಕೆ ಬೆಲೆಯೇ ಇಲ್ಲ. ಎಲ್ಲಿ ನೋಡಿದರಲ್ಲಿ ವಂಚಕರ ಸಂಚಿನ ಜಾಲ. ಆ ರಾಗಿಣಿಯ ಮಾತನ್ನ ಕೇಳಿ ರಕ್ತ ಹಂಚಿಕೊಂಡು ಹುಟ್ಟಿದ ಸಂಬಂಧವನ್ನೇ ಮರೆತು ನನ್ನನ್ನ ಮನೆಯಿಂದ ಹೊರ ಹಾಕಿದರು. ಆ ನಡಧೀರ ಈ ಸಮಾಜದೆದುರು ನನ್ನ ಚಾರಿತ್ರ ವಧೆ ಮಾಡುತ್ತಿರುವನು. ಈ ಅವಮಾನ ಅಪವಾದವನ್ನ ಹೊತ್ತುಕೊಂಡು ನಾನಿನ್ನು ಈ ಸಮಾಜದಲ್ಲಿ ಬದುಕಬೇಕೆ? ಈ ಅವಮಾನ ಅಪವಾದವನ್ನು ಹೊತ್ತುಕೊಂಡು ನಾನಿನ್ನು ಈ ಸಮಾಜದಲ್ಲಿ ಬದುಕಬೇಕೆ? ಇಲ್ಲ. ಈ ಅವಮಾನ ಅಪವಾದವನ್ನು ಹೊತ್ತುಕೊಂಡು ನಾನಿನ್ನು ಈ ಸಮಾಜದಲ್ಲಿ ಬದುಕಬಾರದು. ನಾನಿನ್ನು ಈ ಸಮಾಜದಲ್ಲಿ ಬದುಕಬಾರದು. ನಾನಿನ್ನು ಈ ಸಮಾಜದಲ್ಲಿ ಬದುಕಬಾರದು. ಅದು ಹೌದು, ಇದೇ ಸರಿಯಾದ ದಾರಿ. ಅದು ಅಲ್ಲಿ ಕಾಣುತ್ತಿರುವ ನದಿಯಲ್ಲಿ ಹಾರಿ ನನ್ನ ಪ್ರಾಣ ಬಿಡಬೇಕು. ಅಲ್ಲಿ ಕಾಣುತ್ತಿರುವ ನದಿಯಲ್ಲಿ ಹಾರಿ ನನ್ನ ಪ್ರಾಣ ಬಿಡಬೇಕು. ಹೌದು, ಇದೇ ಸರಿಯಾದ ದಾರಿ. ಹೌದು. ಓ ನನ್ನ ದೈವವೇ, ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದೇನೆ ನನಗೆ ಈ ಜನ್ಮದಲ್ಲಿ ಇಂತಹ ಘೋರ? ಅಂದು ನಟ ಸಾಮ್ರಾಟ ರಂಗ ನಟನೆಂದು ಪ್ರಸಿದ್ಧಿ ಪಡೆದ ನಾನು ಪ್ರೀತಿಸಿ ಕೈ ಹಿಡಿದ ಸತಿಯನ್ನು, ಹೆತ್ತ ಮಗನನ್ನು ಸಹ ಸಾಕಲು ಆಗದ ನಟನಾದ. ಒಂದು ಕಾರ್ಯಕ್ರಮಕ್ಕೆಂದು ಹೋಗುವಾಗ ಯಾವನೋ ಒಬ್ಬ ಕುಕರ್ಮಿ ನನ್ನ ಮೇಲೆ ವಾಹನ ಚಲಾಯಿಸಿ ನನ್ನ ಈ ದುಸ್ಥಿತಿಗೆ ಕಾರಣನಾದ. ಅವನ ವಂಶ ನಿರ್ವಂಶವಾಗಿದೆ. ನಾನು ಸಹಾಯ ಮಾಡಿದ ಅದೆಷ್ಟೋ ಜನರಲ್ಲಿ ಹೋಗಿ ನನಗೇನಾದರೂ ಸಹಾಯ ಮಾಡಿ ಎಂದು ಅಂಗಲಾಚಿ ಬೇಡಿದರು. ನನ್ನ ಸ್ಥಿತಿಯನ್ನು ನೋಡಿ ಹೀಯಾಳಿಸಿ ಅವಮಾನಿಸಿದರು. ಅಂದು ನಟ ಸಾಮ್ರಾಟನೆಂದು ಮೆರೆದ ರಂಗ ನಟ ಸಾಮ್ರಾಟನಲ್ಲಿ ಇಂದು ಕಣ್ಣೀರು ಸುರಿಸುವ ದರಿದ್ರ ನಟ ನಟನಲ್ಲಿ. ಹೇ ಪರಮೇಶ್ವರ, ಏನಾಯಿತು ನನ್ನ ಬಾಳು? ಏನಾಯಿತು ನನ್ನ ಬದುಕು? ನನ್ನ ಬದುಕು ಏನಾಯಿತು? ನಮ್ಮ ಪ್ರಾರಬ್ಧ ಕರ್ಮಕ್ಕೆ ದೈವವನ್ನು ಹಾಕಿದ್ರೆ ಈಗ ನಮ್ಮ ಸಂಸಾರ ಅಪ್ಪಳಿಸಿದರು. ಮುಂದೊಂದಿನ ಮುಖದ ಸುದಿನ ಬರಬಹುದು ಚಂದ್ರು. ಇನ್ನೆಲ್ಲಿಯ ಸುಖದ ಸುದಿನ ಬರುವುದು ಸುವಿನ?
ಯಾವುದು ಬದುಕೆ? ಶ್ರೀಮಂತಳಾದ ನಿನ್ನನ್ನು ಪ್ರೀತಿಸಿ ಕೈ ಹಿಡಿದು ನಿನಗಾವ ಸುಖವನ್ನು ಕೊಡದೆ ಬರೇ ಕಣ್ಣೀರು ಕೊಟ್ಟೆ. ಹಾಕಿಕೊಳ್ಳಲು ಬಟ್ಟೆ ಇಲ್ಲದೆ ದಿನವೂ ಅರೆ ಹೊಟ್ಟೆಯಿಂದ ಜೀವಿಸುವ ನಿನ್ನನ್ನು ನೋಡಿ ನನ್ನ ಕರುಳು ಕಿತ್ತು ಬರುತ್ತಿದೆ. ಹೊರಬೇಡಿ ಚಂದ್ರು. ನಾನು ಶ್ರೀಮಂತಳಿದ್ದೇನೆಂದು ಕನಸಿನಲ್ಲಿಯೂ ನೆನೆಸಿಕೊಂಡಿಲ್ಲ. ನನಗೆ ಈ ಬಡತನದ ಆಸರೆಯೇ ದೇವ ಮಂದಿರ. ನನ್ನ ಬಾಳಿನ ದೇವರು. ಈ ದೇವರ ಪಾದದ ಬಳಿಯೇ ನನಗೆ ಮುತ್ತೈದೆ ಸಾವು ಸಿಗಲಿ ಅಂತ ಕೇಳ್ಕೊತೀನಿ ಚಂದ್ರು. ಸುವಿತಾ, ನಿನಗೆ ಮುತ್ತೈದೆ ಸಾವು ಬಂದ್ರೆ ನಾನು ಜೀವಿಸುತ್ತೇನೆ. ಇಲ್ಲ ಸುವಿತಾ, ಇಲ್ಲ, ನಾನು ಬದುಕಲಾರೆ. ನಾವಿಬ್ಬರು ಜೊತೆಯಾಗಿ ಶಿವನ ಪಾದ ಸೇರೋಣ. ಸಾವು ನಾವೆನಿಸಿದಂತೆ ಬಂದರೆ ಎಲ್ಲರೂ ಪುಣ್ಯವಂತರಾಗ್ತಿದ್ರು. ಆದ್ರೆ ಆ ಪುಣ್ಯದಲ್ಲಿ ಭಾಗಿಯಾಗೋಕೆ ಎಲ್ರಿಗೂ ಅವಕಾಶ ಸಿಗೋದಿಲ್ಲ ಚಂದ್ರು. ಪಾಪು ಎಂದಿರ್ಬೇಕು. ಹೋಗು ಸುವಿತಾ, ಹೋಗು ಹೋಗು. ನಮ್ಮ ಪಾಪುಗೆ ಹಾಲುಣಿಸು. ಹೋಗು ಸುವಿತಾ. ಹಾಲು ನನ್ನೆದೆಯ ಹಾಲು ಬತ್ತಿ ಹೋಗಿ ಎಷ್ಟೋ ದಿನಗಳೇ ಆಗಿದೆ. ಹಿಂದಿನ ಬಾಕಿ ಹಣ ಕೊಟ್ಟವರದ್ದು ಅದಕ್ಕೆ 2 ದಿನಗಳಿಂದ ನಮ್ಮ ಪಾಪುವಿಗೆ ನೀರೇ ಗತಿ ಚಂದ್ರು, ನೀರೇ. ಭಗವಂತ, ಅಂಗವಿಕಲನಾಗಿ ದುಡಿಯಲು ಅಶಕ್ತನಾಗಿರುವ ನಾನು ಹೆತ್ತ ಮಗುವಿಗೆ ಒಂದು ತೊಟ್ಟು ಹಾಲುಣಿಸದ ನಿರ್ದಯಿ ತಂದೆಯಾದೆ. ಏನು ಹೊಟ್ಟೆ ತುಂಬಿಸಿಕೊಳ್ಳಲು ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ಮಾರಿದೆ. ಮನೆಯಲ್ಲಿ ಇನ್ನೊಂದು ಅಮೂಲ್ಯ ವಸ್ತು ಮಾರುತ್ತಿದೆ. ಬೇಡವೆಂದು ನೀನೇ ಹಣೆ ಮಾಡಿರುವೆ. ನಾನೇನು ಮಾಡ್ಲಿ? ನಮ್ಮ ಪಾಪು ಹಾಲಿಲ್ಲದೆ ಬಳಲಬಾರದು. ಅದನ್ನೇ ಮಾರಿ ಮಗುವಿಗೆ ಹಾಲನ್ನು ಸುವಿತಾ, ಅಂದು ಅಭಿಮಾನಿ ನನ್ನ ಕಲೆಯನ್ನು ಮೆಚ್ಚಿ ಸನ್ಮಾನಿಸಿದ ಶಾಲುಗಳಿರಬೇಕಲ್ಲ, ಅದನ್ನೇ ತೆಗೆದುಕೊಂಡು ಬಾ. ನಿಮ್ಮಲ್ಲಿರುವ ಪವಿತ್ರವಾದ ಕಲೆಯನ್ನು ನೋಡಿ ಸತ್ಕರಿಸಿ ಹೊಲಿಸಿದ ಆ ಶಾಲುಗಳನ್ನು ಮಾರುವುದು ಬೇಡ. ಇದನ್ನು ಕೇಳಿದ
ಇದನ್ನೇ ಇಂದು ಮಾರಿ ಮಗುವಿಗೆ ಹಾಲನ್ನು ತರ್ತೇನೆ. ಹಾಲನ್ನು ತರ್ತೇನೆ. ಸುವಿಧಾ, ಅಲ್ಲಿವರೆಗೂ ನೀನು ಪಾಪುನ ಸಂತೈಸು. ಹೋಗು. ಬೇಗ ಬಂದ್ಬಿಡಿ. ನನ್ನ ಕೈ ಹಿಡಿದವರು ಅದೆಷ್ಟು ಕಷ್ಟ ಅನುಭವಿಸಬೇಕಾಗಿಲ್ಲ. ಅದರಲ್ಲೂ ನನಗೆ ಉದ್ಭವಿಸಿದ ಕಾಯಿಲೆ ಇಂತಹದ್ದು ಅವರಿಗೆ ತಿಳಿದರೆ ಅವರು ಖಂಡಿತ ಬದುಕೋದಿಲ್ಲ. ನಾಳೆ ನನಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಇವರನ್ನ ಮತ್ತೆ ಪಾಪುನ ನೋಡ್ಕೊಳ್ಳೋರು ಯಾರು? ನೋಡ್ಕೊಳ್ಳೋರು ಯಾರು? ಹೇ ದಯಾನಿಧಿಯೇ, ನಮಗೆ ಈ ರೀತಿ ಕಷ್ಟ ಕೊಡೋದು ಬದಲು ನಮ್ಮೂವರನ್ನು ಒಂದೇ ಸಲ ನಿನ್ನ ಪಾದದಲ್ಲಿ ಸೇರಿಸ್ಕೊಂಡು ನಮ್ಮ ಬದುಕನ್ನು ಕೊನೆಗೊಳಿಸು. ನಮ್ಮ ಬದುಕನ್ನು ಕೊನೆಗೊಳಿಸು. ಒಂದೇ ಬಂದ ಒಂದೇ. ಸುವಿಧಾ, ಸುಖದ ಸುಪ್ಪತ್ತಿಗೆಯಲ್ಲಿ ಮಹಾರಾಣಿಯಾಗಿ ಮೆರಬೇಕಾದವಳು ಇಂದು ಆ ದರಿದ್ರ ಕಲಾವಿದನನ್ನು ವರಿಸಿ ಕಣ್ಣೀರು ಸುರಿಸುವಂತಾಯಿತು. ನೋಡು, ಈ ನಿನ್ನ ದುರಹಂಕಾರವೇ ನಿನ್ನನ್ನು ಈ ದುಸ್ಥಿತಿಗೆ ತಂದಿದ್ದು. ನಗು, ಬೇಕಾದಷ್ಟು ನಗು, ನಿನ್ ಮನ್ಸು ತೃಪ್ತಿಯಾಗೋಷ್ಟು ನಗು. ನಾವಿಲ್ಲಿ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ರು, ನಿನ್ನತ್ರ ಬಂದಿಲ್ಲ ಸಹಾಯ ಯಾಚಿಸ್ಕೊಂಡು. ನೋಡು ಸುವಿಧಾ, ಈಗ ನೀವು ನನ್ನ ಜೊತೆ ಸಹಾಯ ಯಾಚೋಕೆ ಬರೆದಿದ್ರು ನಾನಾಗಿಯೇ ನಿಮಗೆ ಸಹಾಯ ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದು. ನೋಡು ಸುವಿಧಾ, ನೀನು ನನ್ನನ್ನು ತಿರಸ್ಕರಿಸಿ ಆ ಬಡ ಕಲಾವಿದನನ್ನು ವರಿಸಿದೆ ಎಂದು ನನಗೆ ಒಂದಿನಿತು ಬೇಸರವಿಲ್ಲ. ಯಾಕೆಂದರೆ ನೀನು ಮನಸ್ಸು ಮಾಡಿದರೆ ಈಗಲೂ ಕಾಲ ಮಿಂಚಿಲ್ಲ. ನನ್ನ ಜೊತೆ ಒಂದೇ ಒಂದು ಸಲ ಸಹಕರಿಸಿದರೆ ಸಾಕು. ನೋಡು ಸುವಿಧಾ, ನೀನು ಮನಸ್ಸು ಮಾಡಿದ್ದೆ ಆದ್ರೆ ಹಣದ ರಾಶಿ ಸುವಿಧಾ, ಸುಮ್ಮನೆ ಬಯಸಿ ಬಂದ ಭಾಗ್ಯಶ್ರೀಯನ್ನು ಕಳೆದುಕೊಂಡು ಮಂಕಳಾಗಬೇಡ. ಇಂಥ ಮಾತನ್ನೆಲ್ಲ ಆಡೋಕೆ ನಾಚಿಕೆ ಆಗೋದಿಲ್ವೇ ನಿನಗೆ? ಪತಿಯೇ ಪರಮೇಶ್ವರನೆಂದು ನಂಬಿ ಬದುಕುತ್ತಿರುವ ನನ್ನ ಮೇಲೆ ನಿನ್ನ ಕಾಮದ ದೃಷ್ಟಿ ಬೀರಿದರೆ ನನ್ನ ದೇಹ ಕೊಳುತು ವಾಸನೆ ಬಂದಿತ್ತು. ಏನಂದೆ? ಪತಿಯೇ
ಪರಮೇಶ್ವರ. ಸುವಿಧಾ, ಅಂತರಂಗದಲ್ಲಿ ಪತಿಯೇ ಪರಮೇಶ್ವರನೆಂದು ನಿನ್ನಂತೆ ಕಪ್ಪೆಯಂತೆ ಒಟಗುಟ್ಟುತ್ತ ಬಹಿರಂಗದಲ್ಲಿ ಬೇರೆಯವರೊಡನೆ ಚಕ್ಕಂದು ಓಡುವ ಅದೆಷ್ಟು ಜನರಿಲ್ಲ ಈ ಸಮಾಜದಲ್ಲಿ. ಇಷ್ಟೇ ಏಕೆ, ಕೈ ಹಿಡಿದ ಗಂಡನಿಗೆ ವಿಷ ಹಾಕಿ ಬೇರೆಯವರೊಡನೆ ಪಾರ್ಕ್ ಅಲ್ಲಿ ಸುತ್ತಾಡುವ ಫ್ಯಾಷನೇಬಲ್ ಜನ ಬೇಕಷ್ಟಿದ್ದಾರೆ ಈ ಪತಿ ಪರಮೇಶ್ವರ ಎಂಬ ಶಬ್ದಗಳಿಗೆ ಕಿವಿಗೊಡದೆ ನನ್ನ ಆಸೆಯನ್ನು ಈಡೇರಿಸು. ಬಾ ಬಾ ಸುವಿಧಾ. ಮತಿಹೀನ, ನಮ್ಮನೆಗೆ ಬಂದು ಈ ತರ ಕೆಟ್ಟ ಕೆಟ್ಟ ಶಬ್ದ ಮಾತಾಡಿದ್ರೆ ನಾಲ್ಗೆ ಸೀಬಿಟ್ಟೇನು. ಹುಷಾರ್, ಒಂದು ಕ್ಷಣ ಇಲ್ಲಿ ನಿಲ್ಬೇಡ, ಹೊರಟೋಗಿಲ್ಲಿಂದ. ಈ ರಣಧೀರನಿಗೆ ಇದುವರೆಗೂ ಗೆಟ್ ಔಟ್ ಎಂದ ಭೂಪ ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ. ಯಾದವನ ಬಾಳ ಅಂಗಳದಲ್ಲಿ ಕಾಲ ಕಳೆಯುವ ಹೆಣ್ಣೆ, ಎಷ್ಟೊಂದು ಸೊಕ್ಕು ಬಂತ ನಿನಗೆ. ಏ ಸುವಿಧಾ, ಆ ನಿನ್ನ ಗಂಡನಿಗೆ ಆಕ್ಸಿಡೆಂಟ್ ಮಾಡಿ ಕಾಲು ಕಳೆದುಕೊಳ್ಳುವಂತೆ ಮಾಡಿದ್ದೆ ಈ ರಣಧೀರ. ಸುವಿಧಾ, ನಾನು ಮನಸ್ಸು ಮಾಡಿದ್ದರೆ ಉದ್ಯಾನವನದಲ್ಲಿ ಅಂದೇ ನಿನ್ನ ದೇಹದ ಇಂಚಿಂಚು ದೇಹದ ರುಚಿಯನ್ನು ನೋಡಿಬಿಡುತ್ತಿದ್ದೆ. ಆ ನಿನ್ನ ಅಣ್ಣ ಪ್ರದೀಪ ಬಂದು ತಪ್ಪಿಸಿದ, ನೀನು ಬಚಾವಾಗಿ ಬಿಟ್ಟೆ. ಆ ನಿನ್ನ ಪ್ರದೀಪಣ್ಣ ಅವನಿಗೂ ಸುಖವಾಗಿ ಬಾಳಲು ಬಿಟ್ಟೆ ಎಂದುಕೊಂಡೆಯ. ಅವನನ್ನು ಈ ಊರಿಂದಾನೇ ಔಟ್ ಮಾಡಿಸಿಬಿಟ್ಟೆ. ಸುವಿಧಾ, ಈ ಹಸಿದ ಹುಲಿಯ ಕೈಯಲ್ಲಿ ಸಿಕ್ಕ ನೀನೊಂದು ಹುಲ್ಲೆ. ಇಂದು ಈ ರಣಧೀರನಿಗೆ ಆಹಾರವಾಗಲೇಬೇಕು. ಏನಂದ್ರೆ ಸುವಿಧಾ, ಮಗುವಿಗೆ ಹಾಲು ಕುಡಿಸಬೇಕಾ? ಕುಡಿಸು ಸುವಿಧಾ, ಮಗುವಿಗೆ ಹಾಲು ಕುಡಿಸು, ಜೊತೆಗೆ ನನಗೂ. ಸಹೋದರಿ, ಕಂಡವರಿಗೆಲ್ಲ ಸಹೋದರಿ ಸಹೋದರಿ ಎಂದು ಸಂಬೋಧಿಸುತ್ತಾ ಹೋದರೆ ನಾನು ಹಣ್ಣು ಮುದುಕನಾಗಿ ಬಿಡುತ್ತೇನೆ. ಯಾವಾಗ? ನಿನ್ನ ಮಾತನ್ನು ಕೇಳುವವರು ಯಾರು? ಇಲ್ಲ ಅಂದ್ರೆ ನೋಡು, ನಿನ್ನ ಅವಳ ಮಾನ ಹಾಳು ಮಾಡ್ಲಿಕ್ಕೆ ಬಂದೆ ಅಂದ್ರೆ ನೋಡು. ನೀನು ಯಾರು ಇಲ್ದ ಮೇಲೆ ಹೆಣ್ಮಕ್ಳು ಮಾನ ಹಾಳು ಮಾಡಕ್ ಬರ್ತೀಯೇನು? ಮೊದಲು ಇಲ್ಲಿಂದ ಹೋದಿ ಚಲೋ ಆತ. ಇಲ್ಲ ಅಂದ್ರೆ ನೋಡ, ದ್ಯಾಮವ ದುರ್ಬುದ್ಧಿ ರಕ್ತ ಕುಡ್ದಂಗ ನಾನು ನಿನ್ನ ರಕ್ತ ಹುಡುಕನ ಹೆಣ್ಣೆ ಸೊಕ್ಕಿನವಳೆ. ಈ ರಣಧೀರನ ತಂಟೆಗೆ ಬಂದರೆ ಹುಟ್ಟಲಿಲ್ಲ ಅನಿಸಿಬಿಡ್ತೇನೆ. ಒಂದು ಕೈ ನೋಡ್ಕೊಳ್ಸೋಣ. ನೀನೇ ನನ್ ನೋಡ್ಕೊಳ್ಳೋದ? ನಂದ ನನಗ್ ನೋಡ್ಕೊಳಕ್ ಆಗೋಲ್ದು, ಇವನ್ನ ನೋಡ್ತಾರ. ನನ್ನ ಮಗ ದರಿದ್ರ, ನನ್ನ ಮಗ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅವ್ರಿಗೆ. ಎಲ್ಲಂದ್ರೆ ಅಲ್ಲಿ ಹುಡುಗ ಬಿಡ್ತಾರ, ಹಲ್ಕ ನನ್ ಮಕ್ಳು ಮಾಡೋದ್ ಬರ್ದ ಕೆಲ್ಸ ಮಾಡ್ಬಿಡ್ತಾರ. ತಂದೆ ತಾಯಿಯ ಸ್ವರೂಪದ ನೀವಿನ್ನು
ಆ ದುಷ್ಟನಿಂದ ನನ್ನ ಮಾನ ಕಾಪಾಡಿದ್ರಿ. ಹೇಳ್ಬೇಡವ್ವ. ಈ ಉಪಕಾರನ ನಾನೆಂದೂ ಮರೆಯೋದಿಲ್ಲ. ಇದ್ರಲ್ಲಿ ಉಪಕಾರದ ಮಾತು ಎಲ್ಲಿಂದ ಬಂತವ? ಮನುಷ್ಯನಿಗೆ ಉಪಕಾರ ಮಾಡದೆ ಮರಕ್ಕೆ ಉಪಕಾರ ಮಾಡಕ್ ಆಗ್ತೈತೇನ? ಹೌದಾ? ನಾನು ಬಟ್ಟೆ ಸೆಳಿತಾ ಇದ್ದೆ, ಹಾ. ನೀನು ಕಿಂಚಾಡಿ ಕೇಳ್ತು, ಅದಕ್ಕೆ ಕತ್ತಿ ಹಿಡ್ಕೊಂಡೆ ಓಡ್ ಬಂದೆ ನಾನು. ನನಗೂ ಅದೇ ಡೌಟ್ ಕಾಣ್ತ. ಯಾವಾಗ್ಲೂ ಇವಳು ಕೆಲ್ಸಕ್ಕೆ ಹೋಗೋಳಲ್ಲ, ಸ್ಕೂಟಿ ತಗೊಂಡು ಹೀಗೆ ಓಡಾಡೋಳು. ಇವಳು ಯಾವಾಗ ಕತ್ತಿ ತಗೊಂಡು ಹೊಲಕ್ಕೆ ಹೋಗ್ತಾಳ ನನಗೂ ಡೌಟ್ ಬಂದೇ ಹೋತ. ಹಿಡ್ದ ನೋಡು ನನಗೆ ಬಡಗಿ ಹೊಡ್ತೀನಿ, ಹಲ್ ಕಟ್ಟ ಮಗ ಕೆಲಸ ಚಾಲು ಮಾಡಬಿಟ್ಟಾನ. ಇವ್ರು ಎಲ್ಲಿ ಹುಟ್ಕಂತಾರ, ಹರಕಿ ಹೊತ್ತ ಹುಟ್ಸಾರ ಇವ್ರ ಅಪ್ಪ ಅಮ್ಮ, ಯಾರಿಗೂ ಗೊತ್ತು. ಹೋಗ್ಲಿ ಬಿಡು, ಹಾ. ಹೋಗ್ಲಿ ತಾಯಿ. ನಿನಗೆ ನಿಮ್ಮವರು ತಮ್ಮವರು ಅನ್ನೋರು ಯಾರು ಇಲ್ಲೇನು? ಇದಾರೆ ತಾಯಿ, ಎಲ್ಲರೂ ಇದ್ದಾರೆ. ಆದ್ರೆ ನಮ್ಮ ಪಾಲಿಗೆ ಅವ್ರು ಯಾರು ಇಲ್ಲ. ಯಾಕಿಲ್ಲವ? ಈ ಊರಿಗೆ ದೊಡ್ಡ ಸೌಕಾರ ಅಂತ ಕೇಳಿನಿ ನಿಮ್ಮ ಅಣ್ಣ, ಅಲ್ಲಿ ಹೋಗ್ಬೋದಲ್ಲ, ಸಹಾಯ ಕೇಳ್ಬೋದಲ್ಲ, ಅದ್ರಲ್ಲಿ ತಪ್ಪೇನೈತಿ? ಒಂದ್ಸಲ ಹೊಸ್ತಿಲ್ ತುಳಿದ ಹೆಣ್ಣು ತನಗಾದ ನೋವು ಸಂಕಟಕ್ಕೆ ತವರು ಮನೆಗೆ ಹೋಗಿ ಸಹಾಯ ಯಾಚಿಸೋದೆ. ಇದು ತಪ್ಪಲ್ಲವಾ? ಬೆನ್ನಿದ್ದ ಅಣ್ಣ ನಿನಗೆ ಸಹಾಯ ಮಾಡ್ಲಾರ್ದೆ ಇರ್ತಾನ? ನಡೆ ಬರ್ತಲ್ಲ. ಬೆನ್ನಿದ್ದ ಅಣ್ಣ ತಂಗಿಗೆ ಯಾವತ್ತೂ ಭಾರ ಆಗೋದಿಲ್ಲ. ಹೌದು, ಕೇಳ್ದೇನ ಅರ್ಧ ಆಸ್ತಿ ಬರ್ತೈತಿ. ಪ್ರೀತಿಸಿದವನೊಂದಿಗೆ ಬದುಕಲು ಹೋದಾಗ ತವರು ಮನೆಗೆ ಸಂಬಂಧ ಕಡಿದು ಭಿಕ್ಷಾ ಪಾತ್ರೆ ಕೊಟ್ಟ ಆ ಅಣ್ಣನ ಮನೆಗೆ ನಾನು ಹೋಗೋದೆ. ಬೇಡ, ಖಂಡಿತ ಹೋಗ್ಬೇಡ. ಅಂತಃಕರಣೆ ಇಲ್ಲದ ಅಂತ ಅಣ್ಣನ ಮನೆಗೆ ನೀ ಯಾವತ್ತೂ ಹೋಗ್ಬೇಡ. ಕರೆಕ್ಟ್ ಅಂದಿ ನೋಡು, ಒಂದು ಹೆಂಡತಿಯಾಗಿ ಇಷ್ಟು ದಿವಸ ಈಗ ಮಾತಾಡೋದಿಲ್ಲ, ಈಗ ಮಾತಾಡ್ದಿ ನೋಡು. ನೀನು ಹೋಗೋದೇ ಬೇಡ. ನಾನು ಒಂದ್ 2-3 ಪಡಿ ಮಾಡಿ ಇಳಿಸೀನಿ, ಅಲ್ಲೂ ನಿನ್ಗೊಂದು ಜಾಗ ಕೊಡ್ತೀನಿ, ತಿಳಿತೇನ? ಏನೋ ಮಗು ಕೂಗ್ದಂಗ ಅನಿಸ್ತಲ್ಲ. ಹೋಗ್ಲಿ ಬಿಡು, ನಂದಿ ಸುದ್ದಿ ನಮಗೆ ಅತ್ತೆ. ನೋಡ್ತಾಯಿ, ನೀನು ನಮಗೆ ಮಗಳಿದ್ದಂಗೆ. ನಿನಗೆ ಏನೇ ಸಹಾಯ ಬೇಕಾದ್ರೂ ನಾವು ಮಾಡ್ತೀವಿ. ನೀನು ನಮ್ಮನೆಗೆ ಬಂದು ಸಹಾಯ ಕೇಳು, ಏನು ತೊಂದ್ರೆ ಇಲ್ಲ. ಏನೂ ತೊಂದ್ರೆ ಇಲ್ಲ. ನೋಡ್ತಾಯಿ, ಕೂಸು ಅಳಾಕತ್ತೈತಿ, ಹೋಗ ಹಾಲು ಉಣ್ಸ. ಏನ ಇಲ್ಲೂ ನಿಂತಿ? ನಡಿ ಮನೆಗೆ. ಯಾಕೆ ಕೂತಿಲ್ಲ? ನಡಿ ನಡಿ. ಮತ್ತೆ ಇಲ್ಲ, ಯಾಕೆ ನೀನ್ ತಿಂದಿ ಕುಂತಿ? ಅಯ್ಯೋ ನನ್ನ ಶುಂಠಿ. ನಗರದ ರಂಗಮಂದಿರದಲ್ಲಿ ಕಂದಗಲ್ ಹನುಮಂತರಾಯರ ರಕ್ತರಾತ್ರಿ ನಾಟಕ ಪ್ರದರ್ಶನ. ಪ್ರಮುಖ ಅಶ್ವತ್ಥಾಮನ ಪಾತ್ರದಲ್ಲಿ ಪ್ರಸಿದ್ಧ ರಂಗನಟ ಯೋಗೇಶ ಕಾಣಿಸಿಕೊಳ್ಳಲಿರುವರು. ಇಂದು ರಕ್ತರಾತ್ರಿ ನಾಟಕ ನನಗೆ ನಟ ಸಾಮ್ರಾಟನೆಂದು ಬಿರುದು ತಂದುಕೊಟ್ಟ ನಾಟಕ. ನಾನು ಅಭಿನಯಿಸಿದ ಅಶ್ವತ್ಥಾಮನ ಪಾತ್ರವನ್ನ ಯೋಗೇಶ್ವರ್ ಅವರು ಹೇಗೆ ಅಭಿನಯಿಸ್ತಾರೆ ಅಂತ ನೋಡ್ಬೇಕು. ಕೈಯಲ್ಲಿ ಬಿಡಿಗಾಸು ಇಲ್ಲ. ಏನ್ ಮಾಡ್ಲಿ? ಹಾಗೆ ಮಾಡ್ತೇನೆ. ಈ ರಕ್ತರಾತ್ರಿ ನಾಟಕದಲ್ಲಿ ಅಶ್ವತ್ಥಾಮನ ಅಭಿನಯ ಒಂಚೂರು ಚೆನ್ನಾಗಿಲ್ಲ ಕಣೆ. ಅಭಿನಯ ಅಂದ್ರೆ ನಮ್ ಚಂದ್ರದವ್ರವ್ರದ್ದು. ನೀನ್ ಹೇಳೋದು ನಿಜ ಶಿಲ್ಪ. ಅಶ್ವತ್ಥಾಮನ್ ಪಾತ್ರಕ್ಕೆ ಅದ್ಭುತ ಅಭಿನಯ ನೀಡ್ತಿದ್ರು ಆ ಚಂದ್ರಧರ್ ಅವರು. ಅವರ ಒಂದೊಂದು ಸಂಭಾಷಣೆಯು ಮೈ ಜುಮ್ ಅನ್ನಿಸುತ್ತಿತ್ತು. ಆ ಅಶ್ವತ್ಥಾಮನ್ ಪಾತ್ರಕ್ಕೆ ಅಲ್ವೇ ನಟ ಸಾಮ್ರಾಟ ಅಂತ ಬಿರು ಸಿಕ್ಕಿದ್ದು. ಆದ್ರೆ ಇತ್ತೀಚೆಗೆ ಅವ್ರು ಯಾವ ನಾಟಕದಲ್ಲಿ ಅಭಿನಯಿಸಿದ್ದು ನಂಗೆ ಕೇಳಲೇ ಇಲ್ವೇ. ಆ ರೇಖಾ, ಪ್ರಸಿದ್ಧ ಕಲಾವಿದರಂದ್ರೆ ನೂರಾರು ಕಡೆ
ಕಲಾಭಿಮಾನಿಗಳ ಕರೆ ಇದ್ದೇ ಇರುತ್ತದೆ. ಬೇರೆ ಊರಿಗೆ ಹೋಗಿರ್ಬೋದು. ಏ ಬಂದ್ರೆ ಆ ಹಾಳಾದ್ ನಾಟಕ ನೋಡಿ ನಮ್ ದುಡ್ಡೆಲ್ಲ ಖರ್ಚಾಯ್ತು. ಸಮಾಜ ಕಲಾವಿದ ಚಂದ್ರಧರನನ್ನ ಮರೆತರು. ನೀವಾದ್ರೂ ಅವನ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿ ಅವನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಕ್ಕೆ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ನಿಮ್ಗೆ. ನೋಡಿ, ನೀವೇ ನಮ್ಗೆ ಧನ್ಯವಾದ ಸಲ್ಲಿಸೋದು ಬೇಡ. ಅದೇನೇ ಇದ್ರು ನಮ್ಮೆಲ್ಲರ ಅಭಿಮಾನಿ ಚಂದ್ರದವ್ರಿಗೆ ಸಲ್ಲಿಸಿ. ಹೌದು, ಇಷ್ಟೆಲ್ಲ ಮಾತಾಡ್ತೀರಲ್ಲ, ನೀವ್ಯಾರಂತ ಗೊತ್ತಾಗ್ಲಿಲ್ವೇ? ಒಂದು ಕಾಲದಲ್ಲಿ ನಾನು ಕೂಡ ದೊಡ್ಡ ಪ್ರಸಿದ್ಧ ರಂಗ ಕಲಾವಿದನಾಗಿದ್ದೆ. ಆದರೆ ಇಂದು ಅಭಿನಯದ ಸಾಮರ್ಥ್ಯವನ್ನ ಕಳ್ಕೊಂಡು ದುರ್ದೈವಿ ನಟ ಸಾಮ್ರಾಟನಾಗಿದ್ದೇನೆ. ಯೋ ಯೋ ಪುಣ್ಯಾತ್ಮ, ನಮ್ಮತ್ ಹೇಳ್ದಾಗೆ ಊರೂರು ನಾನೇ ನಟ ಸಾಮ್ರಾಟ ಅಂತ ಹೇಳ್ತಾ ಹೋದ್ರೆ ನಮ್ ಚಂದ್ರಧರ್ನ ಅಭಿಮಾನಿಗಳು ನಿನಗೆ ಕಲ್ಲಿಂದ ಹೊಡಿತಾರೆ. ಹುಷಾರ್. ಸುಳ್ಳೆ, ನಾನೇ ನಟ ಸಾಮ್ರಾಟ ಅಂತ ಹೇಳಿ ನಮ್ ಗುರುಗಳ ಹೆಸರು ಹಾಳು ಮಾಡ್ಬೇಡಿ. ಬರ್ರೆ, ಎಲ್ಲಿಂದ ಸಿಕ್ಕಿದ್ರು ಇವರು. ಬನ್ನಿ. ಇದೇ ಕಲಾವಿದನ ಬಾಳು. ಕಲಾವಿದನ ಬದುಕು ದುರಂತಕ್ಕೀಡಾದಾಗ ಎಲ್ಲರೂ ಅವನನ್ನ ಕೀಳಾಗಿಯೇ ಕಾಣುತ್ತಾರೆ. ನಿಜ, ಇವರು ನನ್ನನ್ನು ಗುರುತಿಸ್ತಿದ್ರು. ನನ್ನ ಮೇಲಿಟ್ಟಿರುವ ಅಭಿಮಾನಕ್ಕೆ ನಾನು ಸದಾ ಚಿರಋಣಿ. ಭಗವಂತ ಸದಾ ನನ್ನ ಅಭಿಮಾನಿಗಳನ್ನ ಸುಖವಾಗಿಡು, ಸುಖವಾಗಿಡು. ಎಲ್ಲ ಬಿಟ್ಟಿದ್ರಿ ನೀವು. ಎಷ್ಟು ಅಂತ ಹುಡ್ಕೊಂಡ್ ನಿಮ್ಮನ್ನ. ಏನಾಗಿದೆ? ಯಾಕೆ ಹೀಗೆ ಓಡ್ ಬರ್ತಾ ಇದೀಯಾ? ಚಂದ್ರು, ಪಾಪುಗೆ ಜ್ವರ ಬಂದ್ಬಿಟ್ಟಿದ್ಯಂತೆ. ಏನು? ಮಗುಗೆ ಜ್ವರ ಬಂದ್ಬಿಟ್ಟಿದೆ. ಭಗವಂತ ಭಗವಂತ, ದುಃಖದ ಹೊಳೆಯಲ್ಲಿ ನಾವು ಈಜಾಡುವಾಗ ದುಃಖದ ತೆರೆಗಳನ್ನೇ ನಮಗೆ ಅಪ್ಪಳಿಸಿದೆಯಾ? ಅಯ್ಯೋ ಸುವಿಧ, ಸರ್ಕಾರಿ ಆಸ್ಪತ್ರೆಗಾದ್ರೂ ತೋರಿಸೋಣ. ನಡೆ. ಪಾಪುಗೆ ಹಾಲಿನ ಡಬ್ಬಿ ತಂದ್ರಾ? ತಂದ್ರೇನ್ರಿ? ಅದು ಅದು ಹೋಗುವಾಗೆಲ್ಲ ಹೇಳ್ತೇನೆ. ಬಾ. ಸೆಟಗೊಂಡಿ ಏನ ಗೆಳತಿ, ಸೆಟಗೊಂಡಿ ಏನ ಗೆಳತಿ, ಮಾರಿ ನೋಡಕ ಬರುವಲ್ಲಿ ಬರುವಲ್ಲಿ ನನ್ನ ಕೈಯ ರೇಡಿವಲ್ಲಿ, ಬರುವಲ್ಲಿ ಬರುವಲ್ಲಿ ನನ್ನ ಕೈಯ ರೇಡಿವಲ್ಲಿ. ಅಲ್ರಿ, ಹೆಂಗಾರ ಮಾಡಿ ಆ ಶಿವಾನಿನ ಒಲಿಸ್ಕೊಳ್ಳುವಷ್ಟರಲ್ಲಿ ಅವ್ರ ಅಪ್ಪದಾನಲ್ರಿ ಕೋಟ ರಾಮ ಪ್ಲಾನ್ ಎಲ್ಲ ಹಾಳು ಮಾಡಕತ್ತಾನ ಬೇವರ್ಸಿ. ಆ ಶಿವಾನಿನು ಕಾಲೇಜಿಗೆ ಬರೋದು ಬಂದ್ ಮಾಡ್ಯಾಳ. ಹೆಂಗಾರ ಮಾಡಿ ಪ್ಲಾನ್ ಮಾಡಿ ಅವಳು ಎಲ್ಲದಾಳು ಅನ್ನೋದನ್ನ ತಿಳ್ಕೊಬೇಕ್ರಿ. ಕೋಟ ರಾಮನ ಪಿಯಗಳು ಬರಕತ್ತಾರ. ಅವ್ರು ಹೆಂಗಾರ ಮಾಡಿ ಮಸಲತ್ ಮಾಡಿ ನಮಸ್ಕಾರಪ್ಪ ಪುಂಗಿ ಲುಂಗಿ. ನಮಸ್ಕಾರ. ನೀನು ನಮಸ್ಕಾರ ಮಾಡಿದ್ದಕ್ಕ ನಿಂದು ಏನೋ ಕೆಲಸ ಇರಬೇಕು ಅಂತ ಕಾಣ್ತದ. ಅಲ್ರೋ ಅಲ್ಲಪ್ಪ ತಮ್ಮ, ನಮಗೂ ನಮ್ಮ ಡಿಗ್ನಿಟಿ ನೋಡಿ ನಮಸ್ಕಾರ ಮಾಡೋದಕ್ಕ ಭಾಳ ಸಂತೋಷ. ಅಲ್ರು, ಈಗಿನ ಕಾಲದಾಗ ಕೆಲ್ಸ ಇಲ್ದ ಯಾರ ನಮಸ್ಕಾರ ಮಾಡ್ತಾರನ್ರು. ಬರ್ರಿ ಬರ್ರಿ. ಅಲ್ರು, ನಿಮ್ ಗುರು ಕಾಣಕ್ಕವಲ್ಲ, ನಾನು ಎಲ್ಲಿ ಹೋಗ್ಯಾನ? ಗುರು ಮನ್ಯಾಗ ಇದ್ದಾನೆ. ಆರಾಮಿದಾನ ನೋಡಪ್ಪ, ಗುರು ಅನ್ನವ ಕುಡುಕನರ ಆಗ್ಲಿ ಕಳ್ಳರ ಆಗಿರ್ಲಿ ಗುರು ಗುರುನ. ನಮ್ಮ ಗುರು ಅಂದ್ರೆ ಗುರುನೇ. ಸ್ವಲ್ಪ ಮೂಗಿನ ಮ್ಯಾಲ ಸಿಟ್ಟು ಇರ್ತೈತಿ. ಅವ್ನ ರೊಕ್ಕದಾಗ ಕುಡಿಯಾಕತ್ತಿರೋದಲ್ಲ. ಹೌದೌದು.
ಕಾಣುವಲ್ಲ ಎಲ್ಲಿ ಹೋಗ್ಯಾಳ ನೋಡಪ್ಪ ತಮ್ಮ ಆ ವಿಷಯ ಹಂಗ ಹೇಳಕ್ ಬರೋದಲ್ಲ ಏನೇನಾದ್ರೂ ನಮ್ ಕೈ ಮೇಲೆ ವಜ್ಜೆ ಇಟ್ರ ಕೆಲ್ಸ ಆಗ್ತದ ಬಾ ನಿಮಗೂ ಲಂಚ ಕೊಡ್ಬೇಕು ಅನ್ನಂಗ ಅಲ್ಲ ಇವನ ಲಂಚ ಕುಡ್ದ ಈಗಿನ ಕಾಲದಾಗ ಎಲ್ಲಿ ಕೆಲಸ ಆಗ್ತಾವ ಹೇಳ ಎಲ್ಲೇ ಹೋದ್ರೆ ಮೊದಲು ಲಂಚನ ಕೇಳ್ತಾರ ಲಂಚ ಹೌದಾ ನಮ್ದು ಕೆಲಸ ಆಗ್ಬೇಕಲ್ಲ ಏನ್ ಮಾಡಕ್ ಬರೋದಿಲ್ಲ ಆಯ್ತು ಬಿಡ್ರಿ ನಮಗೆ ಖರ್ಚಿಲ್ಲ ಒಂದ್ ಕೊಟ್ಟು ಹತ್ತಂತ ಒಳಗಿಟ್ಟೇನೆ 1 2 3 4 5 10 20 30 ತಗೋ ಇಟ್ಟು ಏನಪ್ಪ ಇಟ್ಟೇನಿ ನೋಡ ಎಲ್ಲ ಕೇಳ್ಬೇಡ್ರಿ ಲೆಕ್ಕ ಕರ್ ನಕ್ರೆ ದೀರ್ರೆ ಹಾವ್ ಕಡೆರ್ ಲೆಕ್ಕ ಕರ್ತ ಸಾಂಗ್ರೆ ನೋಡ್ರು ಅಂತ ಈಗಾರ ಹೇಳ್ರು ನೋಡಪ್ಪ ನಮ್ ಗುರು ಶಿವನೇ ನಿನ್ ಕೂಡ ಮದುವೆ ಆಗ್ತೇನೆ ಅಂದದ್ದಕ್ಕ ಕಾಲೇಜ್ ಬಿಡಿಸಿ ಮನೆಯಾಗ ಕೂಡಿ ಹಾಕಾನ ಆ ಶಿವಾನಿನು ನಿನ್ನ ಚಿಂತ್ಯಾಗ ಕೊರ್ಗಿ ಹೆಂಗಾಗ್ಯಾಳ ಅಲ್ಲ ಹೆಂಗಾಗ್ಯಾಳ ಸಣ್ಣದಾಗ್ಯಾಳ ನೋಡಪ್ಪ ತಮ್ಮ ನೀವಿಬ್ರು ಪ್ರೀತಿ ಮಾಡ್ತೀರಿ ಅಂತ ನಮಗೂ ಗೊತ್ತು ಹೌದಲ್ಲ ಆದ್ರೆ ನಾವ್ ಏನ್ ಮಾಡಕ್ ಆಗ್ತೈತಿ ಹೇಳ ನೋಡಪ್ಪ ತಮ್ಮ ಅದಕ್ಕೂ ಒಂದು ಐಡಿಯಾ ಐತಿ ಹೇಳು ಕಿವ್ಯಾಗ ಹೇಳ್ತೇನೆ ಅಂತ ಹೇಳಿ ಏನ್ ಗಂಟು ಬಿದ್ದಿರೋ ಆ ರಂಡು ಮುಂಡಿಗೆ ಶಾನ್ಭೋಗ್ ಗಂಟು ಬಿದ್ದಂಗ ಆಗೈತಿ ಹೇಳ್ತೀನಿ ನಾವು ಹಂಗೆ ಮಾಡ್ತೀವಿ ನೀನು ಹಂಗ ಮಾಡು ವೆರಿ ಗುಡ್ ಐಡಿಯಾ ಅದಕ್ಕ ಅಂತಾರು ಹುಡುಕನ ಹೃದಯ ಗಾಜಿನ ಬೆರಣಿ ಇದ್ದಂಗಂತ ವಿಶಾಲವಾದ ಗಾಜಿನ ಬೆರಣಿ ಒಳಗ ಏನ್ ಹಾಕಿದ್ರ ಕಾಣ್ತದೆ ಹಂಗ ಹುಡುಕಂಗ್ ಒಂದು ಪೆಗ್ ಹಾಕಿದ್ರೆ ಎಲ್ಲ ಹೊರ ಹೌದಿಲ್ಲ ನೋಡ್ರ ನೀವು ಮತ್ ಮರಿಬಾರ್ದ ನಾವು ಮರೆಯೋದು ಬಾಳ ಅದ ಯಾಕ ನೀನೇನಾರು ಅಡ್ವಾನ್ಸ್ ಎಲ್ಲ ಇವ್ರ ಅಡ್ವಾನ್ಸ್ ಅಂತ ಹೇಳಿ ನನ್ನ ಜಡ್ಜಿ ಬಜ್ಜಿ ಮಾಡ್ಬಿಟ್ಟು ನೋಡ್ರಪ್ಪ ಏನ್ ಮಾಡೋದು ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕಂತ ಕೆಲಸ ಆಗ್ಬೇಕಲ್ಲ ತಗೋರಿ ತಗೋ ಊಟ ನೋಡ್ಕೊಂಡಂಗ ಕಾಣ್ತದೆ ಕೊಡ್ದಿ ಏರ್ಲಿ ಬಿಡ್ರಿ ನೋಡಪ್ಪ ಏನ ತಮ್ಮ ನಾಳೆ ನೀನು ಆ ಕೋಟಿ ಗುಡ್ಡಿ ಆಯ್ತಲ್ಲ ಎಲ್ಲ ಐತದ ಆ ಕೋಟಿ ಗುಡ್ಡಿ ಆ ಕಡೆ ಬಾ ನಿನ್ನ ಕೆಲಸ ಆಗ್ತದ ಏನ್ ಮಾಡ್ತೀರಿ ಶಿವಾನಿನ್ ಕರ್ಕೊ ಬರ್ತೀರ ಮತ್ ತಪ್ಪಿಸಬಾರ್ದ ಮಾತಂದ್ರ ಮಾತ ಪಕ್ಕ ಅಲ್ಲಿ ಕಾಡು ಪ್ರಾಣಿ ಅದಾವು ಮತ್ ರಾತ್ರಿ ಮಟ್ಟ ಕಾಯ್ಸಿರಿ ಇಲ್ಲ ಮಾತಂದ್ರ ಕರ್ಕೊ ಬರ್ತೀರಲ್ಲ ಮತ್ ತಪ್ಪಾರ್ದ ಇಲ್ಲಪ್ಪ ಇಲ್ಲ ನೋಡ್ರಿ ನಾ ಅಲ್ಲೇ ಕಾಯ್ತಾ ಇರ್ತೀನಿ ನೀ ಬರ ಕಡೆ ಬರ್ತೇನಾ ನೋಡಪ್ಪ ಸಾವಿರ ಸುಳ್ಳು ಹೇಳಿ ಮದುವೆ ಮಾಡಿದ್ರ ಒಂದು ಪುಣ್ಯ ಬರ್ತದ ನೀವ್ ಹೇಳೋದ್ ಕರೆ ಪ್ರೀತಿ ಮಾಡ್ದವ್ರನ್ನ ಒಂದು ಗುಡಿಸಿದ್ರ ದೇವ್ರು ಸಹ ಮೆಟ್ಟಿತಾನೆ ಲೆಕ್ಕ ನನ್ ಕಮ್ಮಿ ಬಂದೈತು ಅಪ್ಪ ಇಲ್ಲಿ ನೋಡ ಬರೀ 2 ಅಂತ 3 ಕೊಟ್ಟ 2 ಕೊಟ್ಟ ಲೆಕ್ಕ ಮಾಡೋಣ
ಏನ್ರು ನನ್ನ ಗಂಡನ ಸಂಗಾತಿಗಳ ನೀವು ನಿಂತಿರಲ್ಲ ಇಲ್ಲೇ? ಅಯ್ಯೋ ಅಕ್ಕ ತಕ್ಕನ ಹೌದೋಪ ಎಕ್ಕ ಏನಾತಕ್ಕ ನಮ್ಮ ಗುರು ಮ್ಯಾಲ ಹೋಗ್ಬಿಟ್ಟ. ಅಯ್ಯೋ ದೇವ್ರೇ ಮ್ಯಾಲ ಹೋಗ್ಬಿಟ್ಟಲ್ಲ ಗುರು. ಮೊದ್ಲ ಹೇಳಿದ್ರ ನಾವು ಒಂದು ಊದ್ನ ಕಡ್ಡೆ ಗನಗಾರ ಒಂದು ಕ್ವಾಟ್ರ ಉಪ್ಪಿನಕಾಯಿ ತಿನ್ಸಲ್ಲ ಇಟ್ಟ ನಿನ್ನ ಸಂತಿಗ ಅರ್ಧ ದೂರಿಗಾರು ಬಂದು ವಾಪಸ್ ಬರ್ತಿದ್ದಾರಲ್ಲ. ಅಯ್ಯಯ್ಯ ಗುರುವೇ ಅವ್ರ ಮ್ಯಾಲ್ ಹೋಗಿಲ್ಲ, ಮತ್ತ ಅವ್ರಿಗೆ ಬುದ್ಧಿ ಬರ್ಲಿ ಅಂತೇಳಿ ನಾ ಈ ಗೆಟಪ್ನಾಗ ಬಂದೇನಿ. ನನಗ ದಿಗಲು ಮಾಡ್ದ ಕುಡ್ದು ಎಣ್ಣೆ ಎಲ್ಲ ಇಳಿದ ನೇರ್ ಹೋದು. ಹಲ್ಕ ನನ್ನ ಮಕ್ಕಳ ಎಲ್ಲಿ ಹೋಗಿ ಸತ್ತಿರಲ್ಲ. ಅಲ್ಲ ಮಾಮೂಲಿ ಜಾಗದಾಗ ಹುಡುಕಿರ ಅಲ್ಲಿ ನೀವಿಲ್ಲ. ಚಲೋದನ್ನ ಫಾರಿನ್ ಮಾಲ್ ತಂದಿದ್ನ ನಿಮ್ಮ ಹುಡುಕ ಸಾಕಾತ. ಹಲ್ಕ ನನ್ನ ಮಕ್ಕಳ ಎಲ್ಲಿ ಹೋಗಿ ಸತ್ತಿರಲ್ಲ. ನಾವ್ ಇಲ್ಲೇ ನಮ್ ದುಡ್ಡಾಗೆ ಕುಡಿಯೋದು ಹಲ್ಕಟ್ಗಿರಿ ಮಾಡೋದು. ಇಲ್ಲೇ ಅವ್ರ ಇವ್ರ ಹೆಂಗಸ್ರಿ ಕಾಳು ಹಾಕಂತ ಕುಂದ್ರದು. ಇಲ್ಲ ಗುರು ಇದು ಯಾವ್ದಯ್ಯೋ ಓಮಿನಿ. ನಿಮ್ಮದೇ ಓಮಿನೇ. ಓಮಿನಿ ಹಳೆತಾದ್ರು ಸೆಕೆಂಡ್ ಹ್ಯಾಂಡ್ ಆದ್ರೂ ಬಾಳ ಚಲೋ ಐತಿ. ಓಮಿನಿ ಸಾಮಿನಿ ಬಾಮಿನಿ ಮನ ಮೋಹಿನಿ ಅವನವನ ಹೆಂಗಾದ್ರೂ ಮಾಡಿ ಸ್ವಲ್ಪ ಹೊಡೆದು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರ ಡೌನಾಗ ಬಿಟ್ಟು ಜರ್ಕ್ ಹೊಡೆದು ಸ್ಟಾರ್ಟ್ ಮಾಡೋದು. ಮಗನಿನ ಆಶೀರ್ವಾದ ಎಲ್ಲೋ ಬೆಸ್ಟಾಗಬೇಕಲ್ಲ. ಕನ್ಯಾಕುಮಾರಿ ಸುರಸುಂದರಿ ನಯನ ಮನೋಹರಿ ನಾನು ಸುರಸುಂದರಾಂಗ ಕಟಾರಿ ವೀರ ಬಂದಿದ್ದೇನೆ. ಒಮ್ಮೆ ನಿನ್ನ ಮುಖವನ್ನು ತೋರಿಸಬಾರದು. ಪಂಕಜ ಏನಾಯ್ತಲ್ಲ ನಿನ್ನ ದುಡಿಯವಳೆ ನಿನ್ನ ಕಣ್ಣವಳೆ ಸೊಬಗ ಮೈ ತುಂಬಿದೆ. ಹಂಸ ನಡೆಯವಳೆ ಎದೆಗೆ ಇಳಿದವಳೆ ಜೀವ ಜಲ್ಲಿಂದಿದೆ. ಸೆಕೆಂಡ್ ಹ್ಯಾಂಡ್ ಒಮ್ಮಿನಿ ಇಲ್ಲ ಸ್ವಲ್ಪ ರೀಪೇಂಟ್ ಅದಂಗ್ ಕಾಣ್ತೈತಿ. ಇರ್ಲಿ ಕೈಯಾಗ ಬಳಿ ಬ್ಯಾಡ, ಕೊರಳಾಗ ತಾಳಿ ಇಲ್ಲ, ಹಣಿಯಾಗ ಕುಂಕುಮಿಲ್ಲ, ಬೆಳ್ಳಿ ಸೀರೆ ಉಟ್ಟಾಳಲ್ಲ. ಇದು ಯಾವುದು ವಿಧವೆ ಇರಬೇಕು. ವಿಧವಿ ಆದ್ರೆ ಏನಾಯ್ತು? ವಿಧವಿ ಹಾಗೂ ನನ್ನ ಮದುವೆ ಆ ಕಾಲಕ್ಕೇ ಹೇಳಾರ. ವಿಧವಾ ಪುನರ್ವಿವಾಹ ಆ ಕಾಲಕ್ಕೆ ಹೇಳಾರ. ಅಂದ ಮೇಲೆ ಅದರೇ ತುಂಟು ಕಣ್ಣ ಸುಂದರಿ, ಅದರೇ ತುಂಟು ಕಣ್ಣ ಸುಂದರಿ, ಸುಂದರಿ ನಿನ್ನ ಮಕ್ಕಳನ್ನು ಒಂದು ಉಳಿಸಬಾರದು.
ಸತೀಶಣ್ಣ ಅವನಿಗೆ ಕೆಲಸ ಇಲ್ಲ. ಅವ ಒಂದು ನಾಟಕ ಮಾಡ್ಬೇಕು, ನೀವೆಲ್ಲ ಕುಡುಕರು ಸೇರಿ ಕುಡುಕರ ಕಿತಾಪತಿ ನಾಟಕ ಅಂದಾನ. ನಾನು ಅದಕ್ಕೊಂದು ಡೈಲಾಗ್ ಕೊಟ್ಟವನ, ಡೈಲಾಗ್ ಹೊಡ್ಕೊಂತ ಬಂತಿದ್ನ. ಯಾರೋ ಬ್ಯಾರೆ ಹೆಂಗಸರು ಅಂತ ತಿಳಿದು ಒಂದಷ್ಟು ಡೈಲಾಗ್ ಹೊಡೆದು ಬಿಟ್ಟೆ. ತಪ್ಪಾತು ಅಂದ್ರೆ ನೀ ಕಾಲಿ ಬಿದ್ದು ಕ್ಷಮಾಪಣೆ ಕೇಳ. ಏನಂದಿ? ಅಲ್ಲ, ನಾನು ಇಲ್ಲಿ ಗಂಡ ಗೊತ್ತಾಗದಲ್ಲಿ ದೇಹದಲ್ಲಿ ಶ್ವಾಸ ಐತಿ, ಪ್ರಾಣ ಐತಿ, ಸಾಕತ್ತೈತಿ ಅಂತ ಅದ್ರೊಳಗ ನೀನು ಈ ಬೆಳಿ ಸೀರೆ ಉಟ್ಕೊಂಡು ವಿಧವಿ ಮಾಡ್ಕೊಂಡು ಬಂದಿಯಲ್ಲ, ಯಾಕಂದ್ರ ಇಂತ ಕುಡ್ಕೊಂಡನ ಕಟ್ಕೊಂಡ ಬದ್ಲಿಗೆ ಸಾಯೋದ ಗ್ಯಾರಂಟಿ. ಅದಕ್ಕ ವಿದ್ವಿ ಗೆಟಪ್ನಾಗ ಬಂದ ಈ ತರ ಮಾಡಿ ನೋಡ, ನಿನಗ್ ಬುದ್ಧಿ ಬರ್ಬೇಕಂತ ಹೇಳಿ ಮೊದಲ ನೀನ ಮತ್ ಹೇಳ ಕುಂತಂತ ಅಕ್ಕ ತಂಗಿಯರಿಗೆ ಒಂದು ಏನಾರು ಕುಂತಂತ ಅಕ್ಕ ತಂಗಿರ್ರೆ, ನಾನು ಒಂದ್ ಮಾತು ಹೇಳ್ತೀನಿ ಕೇಳ್ರಿ. ನೀವು ನಿಮ್ ಗಂಡಂದ್ರ ಕುಡ್ಕೊಂಡ್ ಬಂದ್ರ ನಿಮಗ್ ತೊಂದ್ರೆ ಕೊಟ್ರಂದ್ರ ಹಿಂಗ ಬುದ್ಧಿ ಕಲಿಸ್ರಿ ಅವ್ರಿಗೆ. ಏನ್ ಮಾಡ್ತೀರಿ? ಹಿಂಗ ಬುದ್ಧಿ ಕಲಿಸ್ರಿ ಅವ್ರಿಗೆ. ಮೊದಲ ಹೇಳಬಾರ್ದು, ನನ್ನ ಹೆಂಡತಿಯಲ್ಲಿ ನಿಮ್ಮ ಬಾಯಾಗೇನು ಕಡಬ ಹಾಕೊಂಡಿದ್ರು ಅಲ್ಕ ನನ್ನ ಮಕ್ಕಳ ಕುಕ್ಕಾಟ ಕುಡಿತೀರಿ. ಮರ್ಯಾದೆ ಹೊತ್ತು ಮಾನ್ ಹೊತ್ತು ನಾವು ಬೇಡ ಅಂದ್ರೆ ಸ್ವಲ್ಪ ನಾಚಿಕೆ ಮನ ಮರ್ಯಾದೆ ಬ್ಯಾಂಕಾಗ ಡಿಪಾಸಿಟ್ ಇಟ್ಟಿದ್ದೆ ಬಚಾವತ್ತು. ಅಲ್ಲ ಮಾವ ಗೆಳೆಯ, ಯಾವತ್ತು ಹಿಂಗ ಮಾಡಿದ ನನ್ನ ಹೆಂಡತಿ ಇವತ್ತು ಯಾಕೆ ಹಿಂಗ್ ಮಾಡಾಕತ್ತಾಳ ಡೌಟ್ ಐತಿ. ಗಟಪ್ ಯಾಕೆ ಹಾಕೊಂಡು ಬಂದಾಳ? ಕೆಲವು ಹೆಣ್ಮಕ್ಳು ಹೆಂಗಸರು ಈ ಅಮಾಸೆ ಹುಣ್ಣಿ ಬಂತಂದ್ರ ಭೂತ ಭೂತ ಕರೆ ಹೌದನ? ಇನ್ನೆಂಟಿನ ಹಂಗೆ ಮಾಡ್ತಾಳಣ್ಣ, ಇನ್ನೆಂಟಿ ಹಂಗೆ ಮಾಡ್ತಾಳಣ್ಣ. ನನಗೊಬ್ಬ ಪರಿಚಯ ಇದ್ದವ, ಭಯಂಕರ ಮಂತ್ರವಾದಿ ಮಾರ್ತಾಂಡ. ಮಾತಾಡವ ಮಾರ್ತಾಂಡ ಮಾತಾಂಡ. ಆದ್ರ ಅವನಿಗೆ ಅಹಂಕಾರ, ಗರ್ವ ಜಾಸ್ತಿ. ಅಹಂಕಾರ ಅಹಂಕಾರ ಗಟ್ಟಿ ಹೇಳೋ. ಅಹಂಕಾರ ಅಹಂಕಾರ ಜಾಸ್ತಿ. ಜಾಸ್ತಿ. ಈ ಹೆಣ್ಮಕ್ಳ ಹುಚ್ಚು ಹಿಡಿದು ಎಷ್ಟೋ ಮಂದಿಗ ವರ್ಗಾನೇ ತೋರ್ತೀನಿ ಅಂತ ಪಾತಾಳಕ್ಕೆ ಮುಖ್ಯಾನ. ಕಳ್ಳನ್ ಮಗಿರ್ಬೇಕು. ಜ್ಞಾನದವರ ಮನದಲ್ಲಿ ಹಾಕಿ ಮಂತ್ರವಾದಿ ಈ ಕಡೆನೇ ಬರಕ ಬರ್ಲಿ ಬರ್ಲಿ ಬರ್ಲಿ. ನಮಸ್ಕಾರ. ಇರ್ಲಿ ಇರ್ಲಿ. ನನ್ನನ್ನು ದಾರಿ ಮೇಲೆ ಮಾತನಾಡಿಸಿದ್ದು ಏಕೆ? ದಾರಿ ಮೇಲೆ ಬಂದ್ರಲ್ರಿ, ದಾರಿ ಮೇಲೆ ಮಾತಾಡಿಸ್ದ್ವಿ. ಏನಂದ? ಸದ್ಯ ನನ್ನ ಹೆಂಡತಿ ಒಂಥರ ನಿನ್ನ ಹೆಂಡತಿ ಸುಂದರವಾಗಿದ್ದಾಳು? ಸುಂದರ ಸುಂದರ ಅಂತ ಏನ್ ಕೇಳ್ತೀರಿ? ಗುರು ಹೆಂಡತಿ ಆ ಪ್ರೀತಿ ಚಿಂಟಕ್ಕಿಂತ ಸುಂದರಿ ಅವಳ ವಯಸ್ಸು? ಮಂತ್ರೋದಿ ಅವ್ರೆ, ಅವ್ರ ವಯಸ್ಸು ಏನ್ ಕೇಳ್ತೀರಿ? 25ಕ್ಕಿಂತ ಜಾಸ್ತಿ, 26ಕ್ಕಿಂತ ಕಡಿಮೆ. ಇದನ್ನೆಲ್ಲ ಯಾಕೆ ಕೇಳಾಕತ್ತೀರಿ? ಅವಳಿಗೆ ಹಿಡಿದ ಭೂತ ಬಿಡಿಸಬೇಕಾದರೆ ಇವೆಲ್ಲವೂ ಬೇಕಾಗುತ್ತದೆ. ಹೌದೇನು? ಭೂತ ಹಿಡಿದವಳ ಗಂಡ ಯಾರು? ಗುರು ನೀನ? ಭೂತ ಹಿಡಿದವಳ ಗಂಡ ನಾನೇ ರೀ. ಭೂತ ಹಿಡಿದವಳ ಗಂಡ ಕುತ್ಕೊಂಡು ಹೊಟ್ಟೆ ತುಂಬಾ ಉಂಡ. ಯಾಕಂದ್ರ ನೀನು ಬರಬಾರದು. ನಾಳೆಯ ದಿವಸ ಅಮಾವಾಸ್ಯೆ. ಅಮಾವಾಸ್ಯೆ ಅಮಾವಾಸ್ಯೆ ಅಂದರೆ ಅಂತೆಂಥ ಅಮಾವಾಸ್ಯೆ ಅಲ್ಲ.
ಕರಿ 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 ಅವ್ನು ಮತ್ತೆ ಬಿಳಿ ಬಿಳಿ ಅಮಾವಾಸ್ಯೆ ಇರ್ತಾವಲ್ಲ. ಇಲ್ಲ ಬೇಡ. ರಾತ್ರಿ 7:15 ಗಂಟೆ ಸರಿಯಾಗಿ ಸೆರೆಗು ಮುಚ್ಚಿ ಯಾರೂ ನೋಡದ ಹಾಗೆ ನನ್ನ ಬಳಿಗೆ ಕಳುಹಿಸಬೇಕು. ಏಳುವರೆಗೆಲ್ಲ ಮಾವ ಆಗದಿಲ್ಲ. 7:15 ಧಾರಾವಾಹಿ ಇರ್ತೈತಿ. ನನ್ನ ಹೆಂಡತಿ ಅಂತಲ್ಲ, ಯಾರು ಹೇಳ್ತೀನಿ ಮಣ್ಣಿರ್ತಾರ. 7:15 ಅತ್ತೆಯ ಕೊನೆಯ ದಿನಗಳು ಧಾರಾವಾಹಿ. ಯಾವ ಸೊಸೆಯಾರು ಬರ್ತಾರ ಬರೋದೇ ಇಲ್ಲ. ಇನ್ನು 8 ಗಂಟೆಗೆ ಗಂಡನ ಜುಟ್ಟು ನನ್ನ ಕೈಯಲ್ಲಿ, ಅದಕ್ಕೂ ಆಗೋದಿಲ್ಲ. ಇನ್ನು 8:15 ಪಕ್ಕದ ಮನೆಗೆ ಬೆಂಕಿ ಕಡ್ಡಿ ಹಚ್ಚುದ ಹಾಗೆ. ಈ ಧಾರಾವಾಹಿ ಮುಗಿಸಿ 9 ಗಂಟೆಗೆ ನಿಂಗೆ ಆಗೋದಿಲ್ಲ. ವಾರ್ತಾ ಬಂದ ಅರ್ಥ ಬಿಟ್ಟು ಮಾವು ಬರಂಗೆ. 9:15 ಹೇಳ್ಬಿಡ್ತೀನಿ. 9:15 ಎಕ್ಸಾಕ್ಟ್ 9:30 ಹೇಳ್ಬಿಡ್ತೀನಿ. ಮಂತ್ರವಾದಿಗಳ 7:15 ಬರಕ್ಕಾಗಲ್ರಿ, ನನ್ನ ಹೆಂಡತಿ ಧಾರಾವಾಹಿ ಮಳ್ಳು. 9:15 9:30 ಮತ್ತೆ ನೀನು 9:15 ಅಂತ ಹೇಳಿ ಆ ಸಂಧಿ ಮನಿ ಸಂಗವನು ಮನೆಗೆ ಹಗೋರ್ ಹೋಗ್ಬಾರ್ದ. ಮತ್ತೆ ನೀನ್ ನಾಗಿ ಮನೆಗೆ ಹೋಗ್ಬಾರ್ದ. ಇಲ್ಲ 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 ಗುರು. 9:30 ಫಿಕ್ಸ್. ಫಿಕ್ಸ್ ಫಿಕ್ಸ್ 9:30 PM ಎಕ್ಸಾಕ್ಟ್ ಆಗಿ ನಾ ಬರೋದಿಲ್ರಿ. ನಾನ್ಗ ಕತ್ಲಿ ಅಂದ್ರೆ ಹೆದರ್ಕಿ. ಇವ್ರು ಕೂಡ ಕಳಿಸ್ತೇನ್ರಿ, ಆಯ್ತೇನ್ರಿ? ಇವ್ರು ಬರ್ತಾರ, ನನ್ನ ಹೆಂಡತಿ ಕರ್ಕೊಂಡ್ ಬರ್ತಾರ, ಮತ್ತೇನಾರು ಐತೇನ್ರಿ? ಆಗಲಿ ಆಗಲಿ, ಅವರ ಸಂಗಡ ಕಳುಹಿಸು. ಕಳುಹಿಸುವಾಗ ಕೆಲವೊಂದು ವಸ್ತುಗಳನ್ನು ಹೇಳುತ್ತೇನೆ. ವಸ್ತು ಸರಿಯಾಗಿ ಬರೆದುಕೊಳ್ಳಿ. ಅದನ್ನ ತರ್ಲೇಬೇಕೇನ್ರಿ? ಲೇ ಮಾವ, ಹಾಳಿ ಮೇಲೆ ಬರದ್ರ ಅವನ ಹಾಳಿ ಹರಿದೋಗ್ತೈತಿ. ಗುರ್ರ ಏ ಪೆನ್ ಇಟ್ಕೊಂಡಿಯನ ಕಳ್ಳ ಮಾವ. ಏ ಗುರು, ಇದ ಶಾಯಿ ಪೆನ್ನ ಕಡ್ಡಿ ಪೆನ್ನ? ಶಾಯಿ ಐತ್ರಿ ಸ್ವಲ್ಪ. ಇಷ್ಟು ವಯಸ್ಸಾದ್ರೂ ಸ್ವಲ್ಪ ಶಾಯಿ ಇಟ್ಕೊಂಡಿಯ. ಹಿಂಗ್ ಕುಡಿದ್ರು ಬರ್ತೈತಿ ಶಾಯಿ ಪೆನ್ನ. ಬರ್ತೈತಿ ಗುರ್ರ. ಹಾಳಿ ಪುಸ್ತಕ ಒಟ್ಟಿ ಯಾವ್ದು ಬೇಡ. ಈ ಕೈ ಬಲಗೈ ಐತಲ್ಲ ನಿನಗೋಸ್ಕರನೇ ಇರೋದು. ನನಗೋಸ್ಕರ ನಿನ್ನ ಬಲಗೈ ಕೈ ಮೇಲೆ ಬರ್ದು ಕೈ ಮೇಲೆ ಮಂತ್ರವಾದಿಗಳ ಏನೇನು ವಸ್ತು ಹೇಳ್ರಿ, ನಾ ಈ ಕೈ ಮೇಲೆ ಬರಿತೀನಿ. ಹೇಳ್ರಿ. 9 ಮೊಟ್ಟೆ ಹಾಕುವ ಕೋಳಿ. ಗಂಡು ಕೋಳಿಯರೇ ಹೆಣ್ಣು ಕೋಳಿ? ತಲೆ ಹರಟೆ. ಹೊಟ್ಟೆ ಹಾಕೋ ಕೋಳಿ ಅದು ಹೆಣ್ಣು ಕೋಳಿ ಗುರು. ಗಾಂಟಿ ಕೋಳಿ ಬರೀ. ಇದು ಪಾರಮ್ಮಿನ ಕೋಳಿಯರೇ ಊರ್ ಕೋಳಿಯರೇ? ನಾನು ಹೇಳಿದಷ್ಟು ಬರೆದುಕೊಳ್ಳಿರೋ. 9 ಮೊಟ್ಟೆ ಹಾಕುವ ಕೋಳಿ. ಮೊಟ್ಟೆ ಚಿತ್ರ ಬಿಡಿಸ್ಬಿಡ್ತೀನಿ, ಇಲ್ಲ ಅಳಿಸೋದ್ರ ಕಷ್ಟ ಆಗುತ್ತಲ್ಲ. ಚಿತ್ರ 3, 4, 9 ಮೊಟ್ಟೆ ಹಾಕುವ ಕೋಳಿ. ಮುಂದೆ ಹೇಳ್ರಿ, ಯಾವ ಬಣ್ಣದ್ರಿ? ಅದು ನಿನ್ನ ಬಣ್ಣದ್ದು. ಕಪ್ಪು ಬಣ್ಣದ ಬರೀ. ಈಗ ಕಪ್ಪು ಬಣ್ಣದ ಬರೆಯಲ್ಲ, ಯಾಕಂದ್ರೆ ಮೊದ್ಲೇ ಕರಿಕಿದ್ದಾನ. ಇವನ್ ಕೈ ಮೇಲೆ ಬರೆಯೋದಲ್ಲ, ಇವನ ಬಣ್ಣದ್ದು ಅಂದ್ರೆ ನನ್ನ ಬಣ್ಣದಂತ ಬರೀತೀನಿ. ಬರೀ ಇವಂದ ಬಣ್ಣ. ನನ್ನ ಬಣ್ಣದ್ದು ಕೋಳಿ. ಮುಂದೆ ಹೇಳ್ರಿ. 108 ತೆಂಗಿನಕಾಯಿ. ತೆಂಗಿನಕಾಯಿ ಕೆಜಿ 50 ರೂಪಾಯಿ ಆಗೈತಿ. 108 ತೆಂಗಿನಕಾಯಿ ಎಲ್ಲಿ ತರೋದು ಮಾವ? ಗುರು ಈ ಕಡೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಬೇಡ. ಆಯ್ತಲ್ಲ, ನೆಟ್ಟಿಟ್ಟಾರಲ್ಲ. ನಮ್ಮದ ಒಯ್ಯೇ ಬೇಡ. 108 ಮತ್ತೆ 9 ತೆಂಗಿನಕಾಯಿ 108 ಶಿಂಡ್ಲೆಕಾಯಿ ತೆಂಗಿನಕಾಯಿ. ಮುಂದೆ ಹೇಳ್ರಿ. 1 ಕ್ವಿಂಟಾಲು ಸೋನಾ ಮಸೂರಿ ಅಕ್ಕಿ. ನನಗೆ ನಿಮ್ಮ ಮೇಲೆ ಡೌಟ್ ಇತ್ತು. ಭಾರಿ ಕಾಸ್ಟ್ಲಿ. ನಿಮ್ಮ ಮೇಲೆ ಡೌಟ್ ಇತ್ತು. ಭಾರಿ ಕಾಸ್ಟ್ಲಿ. ಆ ಬಾರಿಗೆ ಹೋಗಿ ಆ ಭಾನುವಾರ ಓನರ್ ಮಗಳು ಸೋನಾ ಬಸ್ರಿ ಅಂತೆ. ನನಗೆ ನಿನ್ನ ಮೇಲೆ ಡೌಟ್. ಸೋನಾ ಮಸೂರಿ ಅಕ್ಕಿ. ಮಸೂರಿ ಅಕ್ಕಿ. ನಾ ಎಲ್ಲೋ ಬಾರ್ ಓನರ್ ಮಗಳು ಸೋನಾ ಐತಲ್ಲ, ಅದ್ರ ಬಸ್ರಿ ಮಾಡ್ಬಿಟ್ಟು ಅಂತ ಮಾಡ್ಕೊಂಡೆ. ಸೋನಾ ಅವನ 1 ಕ್ವಿಂಟಲ್ ಅಂದ್ರೆ ಎಷ್ಟು ರೇಟ್ ಆತ? ನಮಗೆ ರೇಷನ್ ಅಕ್ಕಿನ ಸಿಗುವಲ್ದು.
ಕ್ವಿಂಟಲ್ ಒಂದು ಕೆಲಸ ಮಾಡೋಣ, 1 kg ಸೋನಾ ಮಸೂರಿ ಅಕ್ಕಿ 99 kg ಜೆರಾಕ್ಸ್ ಮಾಡಿ ತರುವುದು. ಜೆರಾಕ್ಸ್ ಅಂದ್ರ ಆ ಜೆರಾಕ್ಸ್ ಕೆಳಗೆ ಹಾಕ್ರಿ, ಈ 1 kg ಅಕ್ಕಿ ಮೇಲೆ ಮೇಲೆ. ಗೊತ್ತಾಗಂಗಿಲ್ಲ. ಮುಂದೆ ಹೇಳ್ರಿ. ಅದ್ ಮುಂದೆ ಹೇಳ್ರಿ. ಹೇಳ್ರಿ. ಕೆಂಪು ಕೆಂಪು ಟೊಮೆಟೊ ಹಣ್ಣು 2. ಗುರು ಅವನು ಕೆಂಪು ಕೆಂಪು ಟೊಮೆಟೊ ಮೂರು ಮೂರು ಯಾಕ ಒಂದು ಒಂದು ಒಡೆದು ಹಿಚಕ್ ಬೀಜ ಹೊರಗೆ ಬಿದ್ರ ಹಾಳಾಗ್ತೈತಿ. ಅದಕ್ಕಾಗ ಒಂದು ಕಾಯಿ ತಗೋಗೋಣ. ಒಟ್ಟು ಮೂರು. ಕೆಂಪು ಕೆಂಪು ಅಂದ್ರೆ ಅಳಿಸೋದ್ರ ಕಷ್ಟ. ನಾ ಸ್ವಲ್ಪ ಕೆಂಪು ಕೆಂಪು ಇದೆಯಲ್ಲ ಅಂದ್ರೆ ಗುರುವಿನ ಬಣ್ಣದ್ದು. ನಾ ಮನ್ಯ ತಂದೇನ ಹಾಗೆ ಗುರುವಿನ ಬಣ್ಣದ್ದು ಮೂರು ಟೊಮೆಟೊ. ಮುಂದೆ 10 ಕಟ್ಟು ಕೊತ್ತಂಬರಿ ಸೊಪ್ಪು. ಗುರು ಈ ವರ್ಷ ಮಳಿಗ ಕೊತ್ತಂಬರಿ ಕಟ್ಟು ಬೆಳಿಲಿಲ್ರಿ. ಇಲ್ಲ ಇಲ್ಲ ಅದು ತರದ್ ಕಷ್ಟ ಐತಿ. ಒಂದು ಕೆಲಸ ಮಾಡೋಣ, ಆ ಹುಲ್ಕಟ್ ಚಂದ್ರಪ್ಪನ 1 ಕಟ್ಟು ಹುಲ್ಕಟ್. ಒಂದ್ ಕಟ್ಟು ಬರಿ ತಲಾರಟಗಳ ಹಲ್ಕಟ್ ಚಂದ್ರಪ್ಪನ 1 ಕಟ್ಟು ಹುಲ್ಕಟ್. ಮುಂದೇಳ್ರಿ. ಮುಂದ 25 ಋಷಿ. 25 ಋಷಿ. 25 ಉಣುಗು. 25 ನೊಣ. 25 ನುಷಿ ಒಂದೇ ಸತಿ ಹಿಡಿಯಕ್ಕಾಗಲ್ಲ. ಅವನ ಆ ಟಾಯ್ಲೆಟ್ ಹಿಂದೆ ಪೈಪ್ ಇರ್ತಾವಲ್ಲ ಅಲ್ಲಿ ಹಿಡ್ಕೊಂಡ್ಬಿಡೋಣ. 25 ನುಷಿ. ಇದು ನುಷಿಂತ ಮಾಡೋದ ಅಲ್ಲ, ಸತ್ತು ಯಾವ್ದಾರು ದನ ಇದ್ರ ಉಣಗ್ ಬಿಡ್ತಾವಲ್ಲ. 25 ಉಣಗು, 25 ನುಷಿ, ನೋಣ. ಅದಕ್ಕೆ ಒಂದು ಕೆಲಸ ಮಾಡೋದು, ಅದ್ರ ತಗೋದು ಬೇಡ. ಒಂದು ಸ್ವಲ್ಪ ಸೌತೆಕಾಯಿ ಹಸಿ ಬರ್ಬಿಡ್ತು. ಮುಂದೇಳ್ರಿ. ಇಷ್ಟೆಲ್ಲ ಸರಿಯಾಗಿ ತೆಗೆದುಕೊಂಡು ಬರಬೇಕು ತಿಳಿಯುತ್ತೆ. ಆಯ್ತ್ರಿ. ಆದ್ರೂ ನೀವು ಮೂರು ಬಿಟ್ಟು ನೀವು ಮೂರು ಬಿಟ್ಟಿರ್ರಿ. ಮೂರು ಬಿಟ್ಟಿರಿ. ಅದು ಯಾವತ್ತು ನಾನು ಮರೆತಿದ್ದು. ಅದು 1 ಚಿಪ್ಸ್ ಪ್ಯಾಕೆಟ್, ಹೌದು 1 ಉಪ್ಪಿನಕಾಯಿ, ಹೌದು ಮತ್ತೊಂದು ವಾಟರ್ ಬಾಟ್ಲಿ. ಹಾರಟೆ ನಾನು ಹೇಳಿದಷ್ಟು ಮಾತ್ರ ತೆಗೆದುಕೊಂಡು. ಆಯ್ತ್ರಿ. ಸರಿಯಾಗಿ 9:30 ಸರಿಯಾಗಿ 9:30 ಯಾರೂ ನೋಡದ ಹಾಗೆ ಸೆರೆಗೂ ಮುಚ್ಚಿ ನನ್ನ ಬಳಿಗೆ ಕಳುಹಿಸಬೇಕು. ಆಯ್ತ್ರಿ. ನಾನು ಬರೋದಿಲ್ರಿ, ನನ್ನ ಸಂಗಾತಿಗಳದಲ್ರಿ, ಅವ್ರು ಕೂಡ ನನ್ನ ಹೆಂಡತಿ ಕಳಿಸ್ತೇನ್ರಿ. ನಾನು ಕತ್ಲೆ ಮೇಲೆ ಹೆರಗ್ ಬೀಳೋ ಮಗನೇ ಅಲ್ಲ. ಅವ್ರು ಒಂದು ಟಮ್ ಗಾಡಿ ಮಾಡ್ಕೊಂಡು ನಿಮ್ಮ ಇದಕ್ಕೆ ಬರ್ತಾರ, ಕಾಳಿ ಭವನಕ್ಕೆ. ಆಯ್ತು, ನಾನಿನ್ನು ಬರುತ್ತೇನೆ. ಓಂ ಭದ್ರಕಾಳಿ. ಆವಾಗ ವಯಸ್ಸೆಷ್ಟು ಸುಂದರವಾಗಿದ್ದಾಳೆ ಕೇಳಿದಾಗೆ ನಂಗೆ ಡೌಟ್ ಬಂತು. ಇವ ಕಪಟ ಸನ್ಯಾಸಿ. ನನ್ನ ಹೆಂಡತಿ ಎಲ್ಲಿ ಸುಂದರವಾಗಿದ್ದಾಳ. ಅವಳು ಕನ್ನಡಿ ನೋಡಿದಾಗ ಎಷ್ಟು ವರ್ಷ ಆತಾಗಿಲ್ಲ. ನಾವು ಅದನ್ನೆಲ್ಲ ಮಾಡಿ ಇದನ್ನೆಲ್ಲ ಮಾಡಿ ಸರಿಯಾಗಿ ಮಾಡೋಣ. ಮಿತ್ರ, ಹೀನ ಅಪವಾದವನ್ನ ಹೊತ್ತುಕೊಂಡು ಆ ಅವಮಾನವನ್ನು ತಾಳಲಾರದೆ ಅಂದು ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟಿರುವ ನನ್ನನ್ನ ಬದುಕಿಸಿ ಸೈನ್ಯದಲ್ಲಿ ಸೇರಿಸಿ ದೇಶ ಸೇವೆ ಮಾಡಲು ಒಂದು ಅವಕಾಶ ಮಾಡಿಕೊಟ್ಟಿರುವ ನಿನ್ನ ಉಪಕಾರವನ್ನ ನಾನೆಂದೂ ಮರೆಯೋದಿಲ್ಲ ಮಿತ್ರ, ನಾನೆಂದೂ ಮರೆಯೋದಿಲ್ಲ. ಇದರಲ್ಲಿ ಉಪಕಾರದ ಮಾತು ಎಲ್ಲಿಂದ ಬಂತು ಮಿತ್ರ? ನಾನು ಒಂದು ಊರಿನಲ್ಲಿ ವಾಯುವಿಹಾರಕ್ಕೆ ಅಂತ ಬಂದಾಗ ನೀನು ಮಾಡುವ ಅನರ್ಥವನ್ನ ಕಂಡು ನಿನ್ನನ್ನ ಬದುಕಿಸಿದೆ. ಇದು ಪ್ರತಿಯೊಬ್ಬ ಭಾರತೀಯನು ಮಾಡಬೇಕಾದ ಕರ್ತವ್ಯ. ಅದರಲ್ಲಿಯೂ ನಾನೊಬ್ಬ ದೇಶ ಕಾಯುವ ಸೈನಿಕನಾಗಿ ಇದು ಮಾಡ್ತಿದ್ರೆ ಹೇಗೆ ಹೇಳು? ಒಂದಲ್ಲ ಒಂದು ದಿವಸ ನಿನ್ನ ಅತ್ತಿಗೆ ಎಂತವಳು ಎಂಬುದು ಗೊತ್ತಾದಾಗ ನಿನ್ನ ಅಣ್ಣ ಧನರಾಜ್ಗೆ ಖಂಡಿತವಾಗ್ಲೂ ಪಶ್ಚಾತ್ತಾಪ. ಹೌದು ಮಿತ್ರ, ಆಗಲಾದರೂ
ನನ್ನ ತಮ್ಮ ನಿರಪರಾಧಿಯಾಗಿದ್ದ ಎಂದು ನನ್ನ ಅಣ್ಣನಿಗೆ ತಿಳಿದರೆ ಸಾಕು. ಹಾ ಮಿತ್ರ, ಕಳೆದೆರಡು ದಿನಗಳಿಂದ ನಾನು ವಿಚಿತ್ರವಾದ ಕನಸನ್ನು ಕಾಣುತ್ತಿದ್ದೇನೆ. ಏನು ವಿಚಿತ್ರವಾದ ಕನಸನ್ನು ಕಾಣುತ್ತಿದೆಯಾ? ಏನು ಅದು? ಹೌದು ಮಿತ್ರ, ನನ್ನ ತಂಗಿ ಮತ್ತು ಅವಳ ಗಂಡ ಚಂದ್ರಧರ್ ಏನೋ ತೊಂದರೆಯಲ್ಲಿರುವಂತೆ ಕನಸು ಕಾಣುತ್ತಿದ್ದೇನೆ. ಮಿತ್ರ, ಮದುವೆಯಾಗಿ ಗಂಡನ ಮನೆಗೆ ಹೋಗಿರುವ ತಂಗಿಯನ್ನು ಒಂದು ಬಾರಿಯೂ ಹೋಗಿ ಅವಳ ಯೋಗಕ್ಷೇಮ ವಿಚಾರಿಸಲು ಆಗದ ದುರ್ದೈವಿ ಸಹೋದರನು ನಾನು. ಮಿತ್ರ, ಇತ್ತೀಚೆಗೆ ನನ್ನ ತಂಗಿಯ ನೆನಪು ವಿಪರೀತವಾಗಿ ಕಾಡುತ್ತಲಿದೆ. ನನ್ನ ತಂಗಿಯ ಸಂಸಾರವನ್ನು ನೋಡಬೇಕೆಂದು ನನ್ನ ಮನಸ್ಸು ಚಡಪಡಿಸುತ್ತಿದೆ. ಕಂಟ್ರೋಲ್ ಯುವರ್ ಸೆಲ್ಫ್. ನೀನೋರ್ವ ದೇಶ ಕಾಯುವ ಸೈನಿಕನೆಂಬುದು ಮರೆಯಬೇಡ. ಏನು ಆಸೆ ಆಗ್ತದೆ ಅಲ್ವೇ ನಿನಗೆ? ಹೌದು ಮಿತ್ರ. ಆ ನಿನ್ನ ಆಸೆ ಖಂಡಿತವಾಗ್ಲೂ ನೆರವೇರುತ್ತೆ. ಹೇಗೂ ಕಾರ್ಗಿಲ್ ಯುದ್ಧದಲ್ಲಿ ಜಯ ಸಾಧಿಸಿದ್ದಕ್ಕಾಗಿ ಮುಂದಿನ ವಾರದಿಂದ ಅವರವರ ಊರಿಗೆ ಹೋಗಲು ನಮ್ಮ ಕ್ಯಾಂಪಿಗೆ ರಜೆ ಸಾರಿದ್ದಾರೆ. ಹೌದು. ಆಗ ನಾವಿಬ್ಬರು ಊರಿಗೆ ಹೋಗೋಣ. ಆಗ ನಿನ್ನ ತಂಗಿಯನ್ನ ಭೇಟಿ ಆಗೋಣ. ಹಾಗೆ ಆಗ್ಲಿ ಮಿತ್ರ.